ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಯಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ರಾಯರ ಮತ್ತೊಂದು ಮಹಿಮೆ. ಇದು ನಡೆದದ್ದು ಚನ್ನಪಟ್ಟಣದ ಹತ್ತಿರ ಇರೋ ಒಬ್ಬ ಸದಾಚಾರ ಸಂಪನ್ನನಾದ ವ್ಯಕ್ತಿಯ ಬಗ್ಗೆ. ಅವರಿಗೆ ಒಂದು ದಿವ್ಯವಾದ ರಾಯರ ಅನುಭವ ಆಯಿತು. ಅದು ಹೇಗೆ, ಅವರಿಗೆ ಆದ ಸಮಸ್ಯೆ ಏನು, ಅದಕ್ಕೇನು ಪರಿಹಾರ ಸಿಕ್ತು ಅಂತ ನೋಡೋಣ. ಶ್ಯಾಮಾಶಾಸ್ತ್ರಿಗಳು ಅಂತ ಬಹಳ ಪ್ರಸಿದ್ಧರಿದ್ದರು. ಇವರಿಗೆ ಯಾವಾಗಲೂ ಗುರುಗಳಲ್ಲಿ ಅತೀವ ನಿಷ್ಠೆ, ದೇವರಲ್ಲೂ ಕೂಡ. ಇಂಥವರು ಎಂದಿಗೂ ಕೂಡ ಪರಾನ್ನ ಸ್ವೀಕಾರ ಮಾಡ್ತಾ ಇರಲಿಲ್ಲ. ಅಂದರೆ ಬೇರೆಯವರ ಮನೆಗೆ ಹೋಗಿ ಅಲ್ಲಿ ಹಾಕುವಂಥ ಭೋಜನವನ್ನು ಸ್ವೀಕಾರ ಮಾಡ್ತಾ ಇರಲಿಲ್ಲ. ಅದೊಂದು ನಿಯಮ. ಕೆಲವರು ಹಾಗೆ ನಿಯಮವನ್ನು ಇಟ್ಕೊಂಡಿರ್ತಾರೆ, ನಮಗೆ ಪರ ಅನ್ನ ಯಾವತ್ತೂ ಬೇಡ, ನಾವೇ ಅಡಿಗೆಯನ್ನು ಮಾಡಿಕೊಂಡು ತಿಂತೀವಿ ಅಂತ. ಇದೊಂದು ವಿಶಿಷ್ಟವಾದ ಒಂದು ತಪಸ್ಸೆ. ಹಾಗಿರೋದು ಬಹಳ ಕಷ್ಟ. ಅಂಥ ಒಂದು ನಿಯಮವನ್ನು ಪಾಲಿಸ್ತಾ ಇದ್ದರು. ಇವರಿಗೆ ಒಂದು ದುರ್ಘಟನೆ ಆಗೋಯ್ತು ಜೀವನದಲ್ಲಿ. ಅಲ್ಲೇನಾಗಿತ್ತು, ಹತ್ತಿರದಲ್ಲಿ ಒಬ್ಬ ಆಶ್ರಮ ಮಾಡಿಕೊಂಡಿದ್ದ. ಅವನು ಒಂದು ದೇವತೆಯನ್ನು ಉಪಾಸನೆ ಮಾಡ್ತಾ ಇದ್ದ. ಒಂದು 12 ವರ್ಷಗಳ ಕಾಲ ಅವನು ಮೌನವ್ರತದಲ್ಲಿದ್ದಂತೆ. ಅಂಥ ವ್ರತ, ಅವಧೂತ ಅಂತ ಪ್ರಸಿದ್ಧಿಗೆ ಬಂದಿದ್ದ. ಅವನೇನು ಮಾಡ್ತಾ ಇದ್ದ ಅಂದರೆ, ಬಂದವ್ರ ಕೈಲೆಲ್ಲ ಪ್ರಸಾದ ಅಂಥೇಳಿ ಒಂದು ಮುಷ್ಟಿ ಅನ್ನವನ್ನು ಹಾಕ್ತಾ ಇದ್ದ. ಪ್ರಸಾದ ಅಂತ ಅದನ್ನು ಸ್ವೀಕಾರ ಮಾಡಿದವ್ರಿಗೆ ಒಳ್ಳೆಯದಾಗ್ತಾಯಿತ್ತು ಅಂತ ಆ ಥರ ಪ್ರಸಿದ್ಧಿಗೆ ಬಂದ್ಬಿಟ್ಟಿತ್ತಂತೆ. ಸರಿ, ಇವರು ಹೋಗಿದ್ದಾರೆ, ಅದೇನೋ ಯಾರೋ ಕರ್ಕೊಂಡು ಹೋಗಿದ್ದಾರೆ, ಈ ಥರ ಒಂದು ಆಶ್ರಮ ಇದೆ, ಸರಿ ಇವ್ರ ಪಾಡಿಗೆ ಇವ್ರು ಹೋಗಿದ್ದಾರೆ. ಅದೇನಾಯ್ತೋ ಏನೋ, ಅವನೇನು ಮಂತ್ರವನ್ನು ಜಪಿಸಿದ್ನೋ ಏನೋ. ಆ ಸಂದರ್ಭದಲ್ಲಿ ಇವರು ನಿರಾಕರಣೆ ಮಾಡ್ತಾರೆ, ಬೇಡ ಅಂತ ಹೇಳ್ತಾರೆ. ನನಗೆ ಬೇಡ, ನಾನು ಅದನ್ನು ಸ್ವೀಕಾರ ಮಾಡಲ್ಲ, ನಾನು ಎಂದಿಗೂ ಇನ್ನೊಂದು ಕಡೆ ಅನ್ನಭೋಜನ ಅಂತ ನಾನು ಮಾಡಿಲ್ಲ, ನಾನು ಮಾಡೋದಿಲ್ಲ ಅಂತ ತಾವು ಏನು ನಿಯಮವನ್ನು ಪಾಲಿಸ್ತಾ ಇದ್ರು ಹಾಗೆ ಹೇಳ್ತಾರೆ. ಏನೋ ಯಾರೋ ಕರ್ಕೊಂಡು ಹೋಗಿದ್ರು ಅಂತ ತಾವು ಹೋದರು ಅಷ್ಟೆ. ಆದರೂ ಅದು ಏನಾಯಿತೋ ಏನೋ, ಇವರ ಕರ್ಮ ಅವರನ್ನು ನೋಡ್ತಾ ನೋಡ್ತಾ ಮಂತ್ರ ಮೋಹಿತರಾಗಿಬಿಟ್ಟಿದ್ದಾರೆ. ಗೊತ್ತಾಗಲಿಲ್ಲ. ಕೈ ಹಿಂಗೆ ಹಿಡ್ದಿದ್ದಾರೆ, ಹಾಕಿದ್ದಾರೆ, ತಿಂದೇ ಬಿಟ್ಟಿದ್ದಾರೆ. ಇವ್ರಿಗೆ ಗೊತ್ತೇ ಆಗಿಲ್ಲ. ಅದಾದಮೇಲೆ ಏನಾಯಿತು, ಶ್ಯಾಮಾಶಾಸ್ತ್ರಿಗಳಿಗೆ ಮನೆಗೆ ಹೋಗ್ತಾರೆ. ಹೋದರೆ ಮಾತನಾಡ್ಲಿಕ್ಕೆ ಬರ್ತಾಯಿಲ್ಲ. ಅದೇನೆಂದರೆ, ಆ ಒಬ್ಬ ಉಪಾಸಕನಿಗೇನಿತ್ತು ಅಂದರೆ ಮನಸ್ಸಿಗೆ, ನನ್ನ ಕೈಲಿ ಎಲ್ಲರೂ ತಗೊಳ್ಬೇಕು, ಕೊನೆಗೆ ನನ್ನ ಕಾಲಿಗೆ ಬೀಳಬೇಕು ಅಂತಿತ್ತು. ಈ ಥರದ ಒಂದು ಭಾವನೆಯಲ್ಲಿ ಅವನು ಬಂದವ್ರಿಗೆಲ್ಲ ಹೀಗೆ ವ್ಯಾಮೋಹ ಮಾಡಿ, ನಾನು ಉದ್ಧಾರ ಮಾಡ್ತೀನಿ ನಿಮ್ಮನ್ನೆಲ್ಲ ಅಂತ ಹೀಗೆ ಮಾಡ್ತಾ ಇದ್ದ. ಇವ್ರು ನಿರಾಕರಣೆ ಮಾಡಿದ್ರಲ್ಲ, ತಗೊಳ್ಳಲ್ಲ ಅಂತ. ಸರಿ, ಅದಕ್ಕೆ ಏನಾದ್ರು ಮಾಡಬೇಕು ಇವರು ಅಂತ. ಅದೇನೆಂದರೆ,
ದುಷ್ಟ ಕ್ಷೇತ್ರಗಳಿಗೆ ಕಾಲು ಇಡಬಾರ್ದಂತೆ. ಕೆಲವು ಕ್ಷೇತ್ರಗಳಿಗೆ ನಾವು ಹೋಗಬಾರ್ದು. ಆದರೆ ಕೆಲವು ಸಲ ಹೋದಾಗ ಎಡವಟ್ಟಾಗುವಂಥ ಸಂಭವ ಇದೆ. ಆದರೆ ಅದರಲ್ಲಿ ರಾಯರ ಮಹಿಮೆ ಅಡಕಾಗಿದೆ, ಅದನ್ನು ತೋರಿಸ್ಬೇಕಾಗಿದೆ. ಅಚಲವಾದ ಶ್ರದ್ಧಾಭಕ್ತಿಗಳು ಮೂಡಬೇಕಾಗಿರುತ್ತಲ್ಲ, ಆ ದೃಷ್ಟಿಯಲ್ಲಿ ಏನೋ ಒಂದು ಸಣ್ಣ ಆಪತ್ತು ಹೀಗೆ ಬರೋದನ್ನು ರಾಯರು ಎಷ್ಟು ಚೆನ್ನಾಗಿ ಕಾಪಾಡಿದ್ರು ಅನ್ನೋದನ್ನು ಮುಂದೆ ನಾವು ಗಮನಿಸ್ಬೋದು. ಸರಿ, ಇಷ್ಟ ಆಯ್ತಲ್ಲ, ಮನೆಗೆ ಬಂದರೂ ಮಾತನಾಡಲಿಕ್ಕೆ ಆಗ್ತಾಯಿಲ್ಲ. ಅವ್ರಿಗೆ ಅರ್ಥ ಆಯಿತು, ನಾನು ಎಂದಿಗೂ ಪರಾನ್ನ ಭೋಜನ ಮಾಡಿದವನಲ್ಲ, ಇವತ್ತಿನ ದಿವಸ ಅಲ್ಲಿ ಹೋಗಿ ಅದು ಏನಾಯಿತೋ ನಾನು ತೊಗೊಂಡ್ಬಿಟ್ಟೆ, ಅದರಿಂದ ಹೀಗಾಗಿದೆ ಗೊತ್ತಾಯಿತು. ತಕ್ಷಣ ಡಾಕ್ಟರ್ ಹತ್ರ ಹೋದರು. ಅವರು ಅನೇಕ ಔಷಧಿಗಳನ್ನು ಕೊಟ್ಟರು, ಆದರೂ ಮಾತನಾಡ್ಲಿಕ್ಕೆ ಬರ್ತಾಯಿಲ್ಲ. ದಿಢೀರಂತ ಮಾತು ನಿಂತು ಹೋಗಿದೆ. ಏನು ಮಾಡಬೇಕು? ವಾಕ್ ಶಕ್ತಿ ಹೊರಟೋಗಿದೆ. ಅವರು ದೊಡ್ಡ ವಿದ್ವಾಂಸರೇ. ಅಂದರೆ ದುಷ್ಟರು ಹೇಗಿರ್ತಾರೆ ಅಂದರೆ, ನಾವು ಎಷ್ಟು ಒಳ್ಳೆಯ ಮಾರ್ಗದಲ್ಲಿದ್ದರೂ ಕೆಲವು ಸಲ ಎಡವೋ ಸಂಭವ ಇರುತ್ತೆ. ಚೂರು ಅವಕಾಶ ಸಿಕ್ಕಿದ್ರೂ ಸಾಕು ಹೇಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಇದಾಗಲೇಬಾರ್ದು. ಅದಕ್ಕೋಸ್ಕರ ಎಚ್ಚರದಿಂದ ಯಾವತ್ತೂ ಕೂಡ ಒಬ್ಬ ಸಾತ್ವಿಕ ಇರಲೇಬೇಕು. ಆ ನಿಟ್ಟಿನಲ್ಲಿ ಇಲ್ಲಿ ಈ ಥರ ಆಯ್ತಲ್ಲ, ಬಹಳ ದಿವಸ ಕಳೆದು ಹೋಯ್ತಂತೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ದಾರಿ ತೋಚ್ತಾ ಇಲ್ಲ, ಏನು ಮಾಡಬೇಕು ಅಂತ. ಒಬ್ಬರು ಬಂದ್ರಂತೆ, ಅಯ್ಯೋ ಇಷ್ಟೇ ತಾನೇ, ಇದನ್ನು ಯಾಕೆ ಇಷ್ಟೊಂದು ದೊಡ್ಡ ಘಟನೆ ಅಂತ ಭಾವಿಸ್ತಾ ಇದ್ದೀರಿ? ಒಂದು ಕೆಲಸ ಹೇಳ್ತೀನಿ, ಇದನ್ನು ಮಾಡಿ ಸಾಕು. ಏನಿಲ್ಲ, ಸೀದಾ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಿ, ರಾಯರ ಅನುಗ್ರಹ ಆದರೆ ಸಾಕು, ನಿಮಗೇನು ಕಷ್ಟ ಆದರೂ ದೂರ ಆಗುತ್ತೆ, ನೀವು ಹೋಗ್ರಿ ಅಂತ. ಅವ್ರಿಗೆ ಫ್ಲ್ಯಾಶೇ ಆಗಿಲ್ಲ, ರಾಯರಿಗೆ ಹೋಗಿ ಸೇವೆ ಮಾಡಬೇಕು ಅಂತ ಗೊತ್ತಾಗಲೇ ಇಲ್ಲ. ಅವರ ಚಿಂತೆಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಗುರುಗಳು ಅಂತಿತ್ತು ನಿಜ, ಆದರೆ ಕೆಲವು ಸಲ ಬೇರೆಯವ್ರ ಮುಖಾಂತರ ನಮಗೆ ವಿಷಯ ತಿಳಿಬೇಕಾಗಿರುತ್ತೆ. ನಿಮ್ಮ ಗುರುಗಳೇ ಇದ್ದಾರಲ್ಲ, ಅವ್ರನ್ನ ಮರೆತು ನೀವು ಮಾಡಿದ್ರೆ ಏನರ್ಥ? ಹೋಗಿ ಮಂತ್ರಾಲಯಕ್ಕೆ ಹೋಗಿ ಅಂತ. ಅವರು ವಸ್ತುತಃ ಅನೇಕ ಗುರುಗಳಿದ್ದರು. ಮಂತ್ರಾಲಯ ಗುರುಗಳ ಹತ್ರ ಹೋಗಿ ನಿಮಗಾಗತ್ತೆ ಅಂತ ಅವ್ರು ಹೇಳಿದ ಕೂಡಲೇ, ಓ ರಾಯರನ್ನು ನಾನು ಶರಣಾಗತರನ್ನಾಗಿ ಹೊಂದಬೇಕು, ನಾನು ಖಂಡಿತ ಇದನ್ನು ಮಾಡ್ತೀನಿ. ಯಾವುದೇ ಔಷಧಗಳಿಂದಲೂ ಏನೂ ಆಗಲಿಲ್ಲ, ಯಾವುದೂ ಫಲಕಾರಿ ಆಗಲಿಲ್ಲ. ರಾಯರ ಹತ್ರ ಹೋದರು, ಸೇವೆ ಮಾಡಿದರು, ಅಂದ್ಕೊಂಡ್ರು 10 ದಿವಸ ನಾನು ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡು ಹೋಗಿದ್ದಾರೆ. ಅದು ಒಬ್ಬೊಬ್ಬರು ಒಂದೊಂದು ಪದ್ಧತಿಯಲ್ಲಿ, ಇವರು 10 ದಿವಸ ಮಾಡ್ತೇನೆ ಅಂತ ಹೋದರು. ಅಷ್ಟರಲ್ಲಿ ಒಂದು ಘಟನೆ ಆಯಿತು. 9 ದಿವಸ ಸೇವೆ ಆಯ್ತಲ್ಲ, ಆದಮೇಲೆ ಇವ್ರು ತೀರ್ಮಾನಕ್ಕೆ ಬಂದರು. ಯಾಕೋ 9 ದಿವಸ ಸೇವೆ ಆದರೂ ಇವ್ರು ಹೇಳಿದ್ರು, ಏನೋ ರಾಯರು ಕನಸಿನಲ್ಲಿ ಬರ್ತಾರೆ, ಹೇಳ್ತಾರೆ ವಿಷಯನ ಅಂತ, ಏನು ಸೂಚನೆನೇ ಕೊಡಲಿಲ್ಲ. ಇದು ಮುಗಿಯಿತು. ನಾಳೆ ದಿವಸ ರಾಯರೇನಾದರೂ ದರ್ಶನ, ಅಂದರೆ 10ನೇ ದಿವಸ ರಾಯರೇನಾದ್ರೂ ದರ್ಶನವನ್ನು ಕೊಡದೇ ಇದ್ದರೆ, ಏನೂ ಸೂಚನೆಯನ್ನು ಮಾಡದೇ ಇದ್ದರೆ, ಸೀದಾ ತುಂಗಭದ್ರಾ ನದಿಗೆ ಹೋಗಿ ನಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀನಿ, ನಾನು ಬಿದ್ದುಬಿಡ್ತೀನಿ ನದಿಗೆ ಹೋಗಿ ಅಂತ. ಏನು ಮಾಡೋದು? ಮಾತು ಬರ್ತಾ ಇಲ್ಲ, ಜೀವನ ಹೇಗೆ ಸಾಗಿಸೋದು? ಸದಾಚಾರ ಸಂಪನ್ನನಾಗಿದ್ದರೂ ಕೂಡ ಇಂಥ ಒಂದು ದುರ್ಘಟನೆ ನಡೀತಲ್ಲ ನನ್ನ ಜೀವನದಲ್ಲಿ ಅಂತ ಬಹಳ ವ್ಯಥೆ ಪಡ್ತಾ ಇದ್ದಾರೆ ಆ ಮನುಷ್ಯ. ಸರಿ, 10ನೇ ದಿವಸ ರಾಯರು ಕನಸಿನಲ್ಲಿ ಬಂದರೆ ಉಂಟು ಬದುಕ್ತೀನಿ, ಇಲ್ಲ ಅಂದರೆ ಹೋಗಿ ಬೀಳೋದೆ ಅಂತ ಅಂದ್ಕೊಂಡು ಹೋಗಿದ್ದಾರೆ. ಅರ್ಚಕರ ಬಳಿ ಕೂತಿದ್ರಂತೆ. ರಾಯರನ್ನು ನೋಡ್ತಾ ಇದ್ದಾರೆ. ಯಾಕೆ ರಾಯರೇ, ಮನಸ್ಸು ಬರ್ತಾ ಇಲ್ವಾ? ದಯವಿಟ್ಟು ಬನ್ನಿ, ನನಗೆ ಸೂಚನೆ ಕೊಡಿ, ಏನಾದರೂ ಕನಸಿನಲ್ಲಾದರೂ ಹೇಗೋ ಒಂದು ಸೂಚನೆ ಕೊಡಿ ಅಂತ ಪಾಪ ಬೇಡ್ತಾ ಇದ್ದಾರೆ. ಅರ್ಚಕರು ತಾವು ಹಸ್ತೋದಕವನ್ನು ಸಮರ್ಪಣೆ ಮಾಡಿದರು. ಮಹಾಮಂಗಳಾರತಿಯ ಸಮಯ. ಮಹಾಮಂಗಳಾರತಿ ಸಮಯದಲ್ಲಿ ಆಶ್ಚರ್ಯ, ಇವರು ಕೂತಿದ್ರಲ್ಲ, ಇವ್ರಿಗೆ ಮಾತು ಬರಲ್ಲ ಅಂತ ಗೊತ್ತಿದೆ. 9 ದಿವಸ ಸೇವೆ ಮಾಡಿದ ಪುಣ್ಯಾತ್ಮರು, ಇವ್ರಿಗೆ ಮಾತು ಬರಲ್ಲ ಅಂತ ಎಲ್ರಿಗೂ ಅನುಭವ ಆಗಿದೆ, ಅಲ್ಲಿರೋರಿಗೆಲ್ಲ ಗೊತ್ತು. ಆ ಮಹಾಮಂಗಳಾರತಿ ಆಯಿತು, ದಿಢೀರಂತ ಇವರು ಶುರು ಮಾಡಿಬಿಟ್ರು, ಗುರುರಾಜ ಗುರುರಾಜ ಅಂತ ಜೋರಾಗಿ ಹೇಳಲಿಕ್ಕೆ ಶುರು ಮಾಡಿದರು. ಒಂದು ಇವ್ರಿಗೆ ಆನಂದ ಬಾಷ್ಪ ಬರೋದಿರಲಿ, ಸುತ್ತಲೂ ಮುತ್ತಲೂ ಇರೋರಿಗೆಲ್ಲ ಆನಂದ ಬಾಷ್ಪ ಬರ್ತಾ ಇದೆ. ಅಲ್ಲ, ಮಾತನಾಡ್ಲಿಕ್ಕೆ ಬರದೇ ಇರೋ ವ್ಯಕ್ತಿ 9 ದಿವಸ ಸೇವೆ ಮಾಡಿದ್ದಾನೆ, ಯಾವುದೇ ಔಷಧಿಯಿಂದನೂ ಗುಣ ಆಗದೇ ಇರೋದು. ರಾಯರು ಅಲ್ಲಿ ಮಂಗಳಾರತಿ ಸಮಯದಲ್ಲಿ ಇವನ ಮುಖಾಂತರ ಈಗ ಬರೆಸಿದ್ದಾರೆ ಅಂದರೆ ಎಂಥ ದಿವ್ಯ ಶಕ್ತಿ, ಅಷ್ಟು ಶ್ರದ್ಧಾಭಕ್ತಿ. ಆಯಿತು, ನನ್ನ ಕಥೆ ಮುಗೀತು ಅಂತಿದ್ದವರು ಇವತ್ತು ಕಂಡ್ರೆ ಉಂಟು, ಎಲ್ಲ ತುಂಗಭದ್ರೆಗೆ ಅಂತಿದ್ದವ್ರು ಇವರು. ಬಂದರು ನೋಡಿ ರಾಯರು, ದರ್ಶನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಯಾಕೆ ನೀವು ಹಿಂಗೆ ಕೂಕ್ಕೊಂಡ್ರಿ, ಏನಾಯ್ತು ನಿಮಗೆ, ಅಷ್ಟು ಜೋರಾಗಿ ಕೂಕ್ಕೊಳ್ಳೋದ ಅಂತ. ಅದರಲ್ಲಿ ಕೂಕ್ಕೊಳ್ಳೋದಲ್ಲ, ಮಾತು ಬಂತಲ್ಲ, ಅಲ್ಲಿವರೆಗೂ ಮಾತು ನಿಂತು ಹೋಗಿತ್ತು. ಗುರುರಾಜ ಗುರುರಾಜ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ ಅವ್ರು, ಇಲ್ಲ ಮಹಾಮಂಗಳಾರತಿ ಆಯಿತು,
ನನಗಲ್ಲಿ ರಾಯರು ಕಾಣ್ತಾ ಇದ್ದಾರೆ ಬೃಂದಾವನದಲ್ಲಿ ಅಂತ ಅಂದ್ರಂತೀವಿ. ಹೇಗಿದ್ರು ರಾಯರು ಅಂತ ಕುತೂಹಲ ಅಕ್ಕಪಕ್ಕದವ್ರಿಗೆ. ಹೇಗಿದ್ರು ರಾಯರು, ನಾವು ನೋಡ್ತಾ ಇದೀವಿ ತಾನೇ, ರಾಯರು ನಮಗೆ ಕಾಣ್ತಾ ಇಲ್ವಲ್ಲ ಅಂತ. ಯಾರಿಗೆ ಕಾಣಬೇಕು ಅಂತಿದೆಯೋ ಅವ್ರಿಗೆ ಕಾಣಿಸ್ತಾರೆ, ಇಲ್ವಾ ಪಕ್ಕದಲ್ಲೇ ಇದ್ದರೂ ಕಾಣ್ತಾ ಇರಲ್ಲ, ಬರೀ ವೃಂದಾವನ ಕಾಣ್ತಾ ಇರುತ್ತೆ, ದರ್ಶನನೇ ಆಗೋಯ್ತು. ಹೇಗಿದ್ದಾರೆ ರಾಯರು? ಅವರು ಎಡಗಾಲನ್ನು ಬಲಗಾಲ ಮೇಲೆ, ಬಲಗಾಲನ ಎಡಗಾಲ ಮೇಲೆ ಹಾಕ್ಕೊಂಡು ಕೂತಿದ್ದಾರೆ ಅಂತ ಅಂದ್ರಂತೆ. ಸರಿ, ಸಿಂಹಾಸನದ ಮೇಲೆ ಕೂತಿದ್ದಾರೆ, ವೃಂದಾವನ ಕಾಣಿಸ್ತಾ ಇದೆ, ಇವರಿಗೆ ಸಿಂಹಾಸನದ ಮೇಲೆ ಕೂತಿದ್ದಾರಂತೆ ರಾಯರು, ದರ್ಶನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಿವಿಯಲ್ಲಿ ರತ್ನ ಕುಂಡಲಗಳು ಕಾಣ್ತಾ ಇದೆ, ಕೊರಳಲ್ಲಿ ತುಳಸಿ ಮಾಲೆ ಕಾಣ್ತಾ ಇದೆ, ದಂಡ ಒಂದು ಕಡೆ ಮತ್ತೊಂದು ಕಡೆ ಕಮಂಡಲು, ಮತ್ತು ರಾಜ ಚಿಹ್ನೆಯಂತೆ ಆಚೆ ಈಚೆ ಖಡ್ಗ ಅದು ಇದೆಲ್ಲ ಕಾಣ್ತಾ ಇದೆಯಂತೆ. ರಾಜವೈಭವ ದ್ಯೋತಕವಾಗಿ ಇವರಿಗೆ ಹಾಕಿ ದರ್ಶನ ಆಗಿದೆ. ಕಾವಿ ಶಾಟಿ ನೋಡಿದರು, ಮತ್ತು ನವರತ್ನ ಖಚಿತವಾದ ಕಿರೀಟ ಹಾಕ್ಕೊಂಡಿದ್ದಾರೆ, ಬೂದ್ಧಪುಂಡ್ರ ಗಂಧಾಕ್ಷತೆ ಇದನ್ನೆಲ್ಲ ನೋಡಿದ್ದಾರೆ. ಇಂಥ ರಾಯರ ದರ್ಶನ ಆಗಿದೆ. ಮಂದಹಾಸ ಬೀರ್ತಾ ಇದ್ದಾರಂತೆ. ಆ ಮಂದಹಾಸ ನೋಡ್ತಾ ನೋಡ್ತಾ ನನಗೆ ಅವರನ್ನು ನೋಡಿದ್ಮೇಲೆ ತಡಿಲಿಕ್ಕಾಗಲಿಲ್ಲ, ಎದ್ದು ಹೋಗಿ ಅವರನ್ನು ಸ್ತೋತ್ರ ಮಾಡಬೇಕು, ಅವ್ರ ಮುಂದೆ ನಿಂತು ಅಳ್ತಾ ಅಂತ ಅಂದ್ಕೊಂಡು ಅಲ್ಲಿಂದನೇ ನಾನು ದಿಗ್ಭ್ರಾಂತನಾಗಿ ಗುರುರಾಜ ಗುರುರಾಜ ಅಂತ ಕೂಗ್ಬಿಟ್ಟೆ. ನನಗೆ ಗೊತ್ತಾಗ್ದೇನೆ ಮಾತು ಬಂದ್ಬಿಡುತ್ತು ಅಂತ ಬಾಯಿ ತೆರೆದು ನಾನು ಅಂದೇ ಬಿಟ್ಟೆ ಅಂತ. ಇಷ್ಟೆಲ್ಲ ಅಂದ್ರಲ್ಲ, ಎಷ್ಟು ಹೊತ್ತು ನಿಮಗೆ ರಾಯರ ದರ್ಶನ ಆಯಿತು? ಏನಿಲ್ಲ, 2 ನಿಮಿಷ ಇದನ್ನು ನೋಡಿದ್ದು ನಾನು ಅಂತ ಅಂದ್ರೆ, 2 ನಿಮಿಷ ಅನ್ನಿಸ್ತು ನನಗೆ ಅಷ್ಟೇ ಅಂತ. ಧನ್ಯ ಆಯಿತು ನಿಮ್ಮ ಜೀವನ, ನಿಮಗೆ ಮಾತು ಹೋಗಿದ್ದೆ ಒಳ್ಳೇದಾಯ್ತು ಬಿಡಿ ಅಂತ ಅಂದ್ಕೊಂಡ್ರಂತೆ ಎಲ್ಲರೂ. ಯಾಕೆ ಅಂದರೆ ಮಾತು ಹೋಗಿದ್ದಕ್ಕೆ ತಾನೇ ನೀವು ಇಂಥ ಶ್ರದ್ಧಾಭಕ್ತಿಯಿಂದ ಅಷ್ಟು ಮನಸ್ಸಿನಲ್ಲಿ ಹಾಕಿ ಸೇವೆ ಮಾಡಿದ್ದು. ಆ ಸೇವೆ ಮಾಡಿದ್ದಕ್ಕೆ ತಾನೇ ರಾಯರ ದರ್ಶನ ಆಗಿದ್ದು. ನೀವು ಹಾಗೆ ಇದ್ದರೆ ರಾಯರ ದರ್ಶನ ಯಾವಾಗ ಆಗ್ತಾಯಿತ್ತು ನಿಮಗೆ? ಒಳ್ಳೇದಾಯಿತು ಅಂತ ಕೆಲವರು ಅಂದ್ರಂತೆ. ಅದೇನೇ ಆಗಲಿ, ಮಾತೂ ಬಂತು, ಅಂಥ ಗುರುರಾಜರ ದಿವ್ಯ ದರ್ಶನವೂ ಆಯಿತು. ಗುರುರಾಜ ಅಂತ ಬಾಯಿ ಬಿಟ್ಟು ಹೊರಗೆ ಹೇಳಿದ್ರು. ಅರ್ಚಕರಿಗೆ ಆಶ್ಚರ್ಯವೂ ಆಶ್ಚರ್ಯ. ನೋಡಿದ್ರ ರಾಯರು ನಿಮ್ಮನ್ನು ಹೇಗೆ ಕಾಪಾಡಿದರು? 10ನೇ ದಿವಸ ಬಂದೇ ಬಿಟ್ಟರು ರಾಯರು, ನಿಮ್ಮ ಸೇವೆ ಪೂರ್ಣ ಆಯಿತು. ಹಾಗಂತ ಎಲ್ರಿಗೂ 10ನೇ ದಿವಸನೇ ಕಾಣಬೇಕು ಅಂತಿಲ್ಲ. ಈ ಘಟನೆನ ಕೇಳಿದಾಗ ನಮ್ಗೆ ಅನ್ನಿಸ್ಬಹುದು, 10 ದಿವಸ ಸೇವೆ ಮಾಡಿದೆ 10ನೇ ದಿವಸ ನಮಗೆ ರಾಯರು ಕಾಣ್ತಾರೆ, ಹಾಗೇನಿಲ್ಲ. ಅವರ ಯೋಗ್ಯತೆಗೆ 10ನೇ ದಿವಸ ಕಾಣಬೇಕು ಅಂತಿತ್ತು, ರಾಯರ ದರ್ಶನ ಕೊಟ್ಟರು. ಕೆಲವರು 48 ದಿವಸ ಸೇವೆ ಮಾಡಬೇಕು, ಕೆಲವರು 3 ವರ್ಷ ಆದರೂ ದೊರಕಬೇಕು ಅಂತಿಲ್ಲ. ಆದರೆ ಏನೋ ಒಂದು ದಾರಿಯನ್ನು ಖಂಡಿತ ದೊರಕಿಸಿ ಕೊಟ್ಟೇ ಕೊಡ್ತಾರೆ. ಒಂದು ಅವರ ಭಕ್ತರ ಮುಖಾಂತರ ಆಗ್ಬೋದು, ನಿಮಗೆ ಹೊಳೆಯುವಂತೆ ರಾಯರು ಖಂಡಿತ ಮಾಡ್ತಾರೆ. ಆದರೆ ನಾವು ಯಾವ ರೀತಿ ಶ್ರದ್ಧೆ ಭಕ್ತಿಗಳನ್ನು ಇಡ್ತೀವೋ ಅದಕ್ಕನುಗುಣವಾಗಿ ನಮಗೆ ಹೊಳಿಸ್ತಾರೆ ರಾಯರು. ಇದನ್ನು ನಾವು ಗಮನಿಸಬೇಕು. ಅಂತೂ ಅವತ್ತಿನಿಂದ ಪ್ರತಿ ವರ್ಷ 10 ದಿವಸ ಅವ್ರಿಗೆ ಸೇವೆ ಮಾಡ್ತಾ ಇದ್ರಂತೆ. ಜೀವನದಲ್ಲಿ ಪರಾನ್ನ ಭೋಜನ ಪಾಪ ನಿಯಮ ಇಟ್ಕೊಂಡಿಲ್ಲ, ಬೇಡ ಅಂತ ಬಿಟ್ಟವರು ಒಂದು ಸಲಿ ಇನ್ನೊಬ್ಬರು ಮನೆ ಅನ್ನ ತಿದ್ದಿದ್ದಕ್ಕೆ, ಅದು ಕೂಡ ಒಂದು ದುಷ್ಟ ಒಬ್ಬ ಅವನು ನೋಡಿ, ಅವನು ಯಾವುದೋ ದೇವತೆಯನ್ನು ಉಪಾಸನೆ ಮಾಡಿಕೊಂಡು ಇವ್ರಿಗೆ ಮಾಡ್ತೀನಿ ತಡಿ ಅಂಥೇಳಿ ಸರಿಯಾಗಿ ಮಾಡಿದ್ದಾನೆ. ಹೀಗೆ ಯಾವುದೇ ರೀತಿಯ ಪಿಶಾಚ ಬಾಧೆ ಆಗ್ಬೋದು, ಈ ಥರದ ದುಷ್ಟ ಜನರ ಬಾಧೆ ಆಗ್ಬೋದು, ಮಾತು ಹೋಗ್ಬೋದು, ಏನಾದರೂ ಕೂಡ ರಾಯರು ನಮ್ಮ ಜೊತೆಗಿದ್ದಾರೆ ಎನ್ನುವ ಒಂದು ಭಾವನೆಯಿಂದ ರಾಯರ ಅನನ್ಯ ಉಪಾಸನೆಯನ್ನು ಮಾಡಿದರೆ ಖಂಡಿತ ರಾಯರ ಅನುಗ್ರಹ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿಯಾಗಿದೆ. ಇಂಥ ಅನೇಕ ಉದಾಹರಣೆಗಳಿದೆ ರಾಯರ ಕುರಿತಾಗಿ. ಅಂತೂ ಈ ಮಹಿಮೆಯನ್ನು ಕೇಳುತ್ತಾ ನೀವೆಲ್ಲರೂ ಕೂಡ ಮತ್ತೆ ಮತ್ತೆ ಆ ರಾಯರನ್ನು ಸೇವಿಸಿ ಅವರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.